ಬರೋಬ್ಬರಿ 2 ತಿಂಗಳುಗಳ ಕಾಲ ನಡೆದಿರುವಂತಹ ಕಾಟ್ಲೆ ಕಿಚನ್ ಸೀಸನ್ 2 ಕೊನೆಗೂ ಮುಕ್ತಾಯವಾಗಿದ್ದು, ಗ್ರ್ಯಾಂಡ್ ಫಿನಾಲೆನಲ್ಲಿ ಯಾರು ವಿನ್ನರ್, ಯಾರು ರನ್ನರ್, ಮತ್ತೆ ಉಳಿದಿರುವಂತಹ ಪ್ಲೇಸ್‌ಗಳು ಯಾವ್ದ್ಯಾವ್ದು, ಮತ್ತೆ ಅದಕ್ಕೆ ಎಷ್ಟು ಪ್ರೈಸ್ ಮನಿ ಅವರಿಗೆ ಸಿಕ್ತು, ಇದೆಲ್ಲದರ ಬಗ್ಗೆ ಮಾಹಿತಿ ನಿಮಗೆ ಈ ಒಂದೇ ವಿಡಿಯೋದಲ್ಲಿ ಸಿಗುತ್ತೆ. ಹೀಗಾಗಿನೇ ವಿಡಿಯೋನ ಮಿಸ್ ಮಾಡ್ಕೊಳ್ಳದೆ ಪೂರ್ತಿಯಾಗಿ ನೋಡಿ. ಕಾಟ್ಲೆ ಕಿಚನ್ ಸೀಸನ್ 2 ಅನ್ನ ನೀವು ಕೂಡ ಮಿಸ್ ಮಾಡದೆ ನೋಡ್ತಾ ಇದ್ರಾ ಇಲ್ವಾ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇನ್ನು ನೇರವಾಗಿ ವಿಷಯಕ್ಕೆ ಬರೋದಾದ್ರೆ, ಇಲ್ಲಿ ಪ್ರತಿ ಸಲ ಕೂಡ ಕಾಟ್ಲೆ ಕಿಚನ್ ಸೀಸನ್ 1 ರಿಂದ ಶುರು ಮಾಡಿ ಕ್ವಾಟ್ಲೆ ಆಫ್ ದ ಸೀಸನ್ ಅಂತ ಹೇಳಿ ಒಂದು ಅವಾರ್ಡ್ ಅನ್ನ ಕೊಡ್ತಾ ಇದ್ರು. ಮತ್ತೆ ಕ್ವಾಟ್ಲೆ ಕಿಚನ್ ಸೀಸನ್ 2 ನ ವಿನ್ನರ್ ಅಂತ ಹೇಳಿ ಇನ್ನೊಂದು ಅವಾರ್ಡ್ ಅನ್ನ ಕೊಡ್ತಾ ಇದ್ರು. ಟೋಟಲ್ ಆಗಿ 2 ಅವಾರ್ಡ್ ಅಥವಾ 2 ಪ್ರೈಸಸ್ ಇರ್ತಾ ಇತ್ತು. ಬಟ್ ಈ ಬಾರಿ ಒಂದು ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ. ಶನಿವಾರಕ್ಕೆ ಒಂದು ಮತ್ತೆ ಭಾನುವಾರಕ್ಕೆ ಒಂದು ಕ್ವಾಟ್ಲೆ ಆಫ್ ದ ಸೀಸನ್ ಅಂತ ಹೇಳಿ ಕೊಡಲಾಗ್ತಾ ಇದ್ದು, ಶನಿವಾರವನ್ನ ಸಖತ್ ಶನಿವಾರ ಅಂತ ಕರೆದು ಸಖತ್ ಶನಿವಾರದ ಕಾಟ್ಲೆ ಆಫ್ ದ ಸೀಸನ್ ಅಂತ ಹೇಳಿ ಒಂದು ಅವಾರ್ಡ್ ಅದನ್ನ ಮೇಘನಾ ರಾಜ್ ಅವರು ಕೊಡ್ತಾರೆ. ಮತ್ತೆ ಭರ್ಜರಿ ಭಾನುವಾರ ಅಂತ ಹೇಳಿ ಭಾನುವಾರವನ್ನ ಕರೆದು ಭರ್ಜರಿ ಭಾನುವಾರದ ಕಾಟ್ಲೆ ಆಫ್ ದ ಸೀಸನ್ ಅನ್ನುವಂತಹ ಇನ್ನೊಂದು ಅವಾರ್ಡ್ ಅಥವಾ ಇನ್ನೊಂದು ಪ್ರೈಸ್ ಅನ್ನ ಕೌಶಿಕ್ ಶಂಕರ್ ಅವರು ನೀಡ್ತಾರೆ ಅಥವಾ ಅವರು ಆಯ್ಕೆ ಮಾಡ್ತಾರೆ ಅನ್ನೋದನ್ನ ಡಿಸೈಡ್ ಮಾಡಲಾಗುತ್ತೆ. ಹಾಗೇನೆ ಶನಿವಾರದ ಕಾಟ್ಲೆ ಆಫ್ ದ ಸೀಸನ್ ಅನ್ನ ಸೂರಜ್ ಅವರಿಗೆ ನೀಡಲಾಗುತ್ತೆ. ಇದರ ಜೊತೆಗೆ ಭಾನುವಾರ ಅಂದ್ರೆ ಭರ್ಜರಿ ಭಾನುವಾರದ ಕಾಟ್ಲೆ ಆಫ್ ದ ಸೀಸನ್ ಅನ್ನ ಕರಿಬಸಪ್ಪ ಅವರಿಗೆ ನೀಡಲಾಗುತ್ತೆ. ಮತ್ತೆ ಇವರಿಬ್ಬರಿಗೂ ಕೂಡ ತಲಾ 1,00,000 ರೂಪಾಯಿಗಳನ್ನ ನೀಡಲಾಗುತ್ತೆ. ಇದಾದ ನಂತರ ಉಳಿದಿರುವಂತಹ 5 ಜನ ಸ್ಪರ್ಧಿಗಳು ಅಂತ ಹೇಳಿದ್ರೆ, ಇವಾಗ ಕಾಟ್ಲೆ ಕಿಚನ್ ಸೀಸನ್ 2 ನಲ್ಲಿ ಟಾಪ್ 5 ಕಂಟೆಸ್ಟೆಂಟ್ ಆಗಿದ್ದು ಓಂ ಪ್ರಕಾಶ್ ರಾವ್ ಅವರು, ಮೇಘಾ ಅವರು, ಭವಿಷ್ ಅವರು, ರಕ್ಷಿತಾ ಶೆಟ್ಟಿ ಅವರು, ಜೊತೆಗೆ ಸೂರಜ್ ಸಿಂಗ್ ಅವರು. ಈ 5 ಜನ ಕಂಟೆಸ್ಟೆಂಟ್ಗಳಲ್ಲಿ 5ನೇ ಪ್ಲೇಸ್ ಅನ್ನ ಓಂ ಪ್ರಕಾಶ್ ಅವರಿಗೆ, 4ನೇ ಪ್ಲೇಸ್ ಅನ್ನ ರಕ್ಷಿತಾ ಶೆಟ್ಟಿ ಅವರಿಗೆ ನೀಡಲಾಗುತ್ತೆ. ಹಾಗೇನೆ ಟಾಪ್ 3 ನಲ್ಲಿದ್ದಂತಹ ಮೇಘಾ, ಭವಿಷ್ ಮತ್ತೆ ಸೂರಜ್, ಈ ಮೂವರಲ್ಲಿ 3ನೇ ಪ್ಲೇಸ್ ಅಥವಾ ಸೆಕೆಂಡ್ ರನ್ನರ್ ಅಪ್ ಅಂತ ಹೇಳಿ ಮೇಘಾ ಅವರಿಗೆ ನೀಡಲಾಗುತ್ತೆ. ಮತ್ತೆ ರನ್ನರ್ ಅಪ್ ಅನ್ನುವಂತಹ ಪ್ಲೇಸ್ ಭವಿಷ್ ಗೌಡ ಅವರಿಗೆ ಸಿಗುತ್ತೆ. ವಿನ್ನರ್ ಆಗಿ ಸೂರಜ್ ಸಿಂಗ್ ಅವರು ಹೊರಹೊಮ್ತಾರೆ. ಬಟ್ ಇಲ್ಲೇನೆ ಸ್ವಲ್ಪ ನನಗೆ ಡಿಸಪಾಯಿಂಟ್ಮೆಂಟ್ ಅಂತ ಅನಿಸಿದ್ದು, ಎಸ್ಪೆಷಲಿ ನನಗೆ ನನ್ನ ಪರ್ಸನಲ್ ಒಪಿನಿಯನ್ ಇದು. ಯಾಕೆಂತ ಹೇಳಿದ್ರೆ, ವಿನ್ನರ್ ಆಗಿರುವಂತಹ ಸೂರಜ್ ಸಿಂಗ್ ಅವರಿಗೆ ಟ್ರೋಫಿಯನ್ನ ಕೊಡ್ತಾರೆ, ಜೊತೆಗೆ 3 ಲಕ್ಷ ಕ್ಯಾಶ್ ಪ್ರೈಸ್ ಅನ್ನ ಕೊಡ್ತಾರೆ. ಇದು ಕರೆಕ್ಟ್ ಆಗಿದೆ. ಇದಾದ ನಂತರ ರನ್ನರ್ ಅಪ್ ಆಗಿರುವಂತಹ ಭವಿಷ್ ಗೌಡ ಅವರಿಗೆ 1 ಲಕ್ಷ ಕ್ಯಾಶ್ ಪ್ರೈಸ್ ಅನ್ನ ಕೊಡ್ತಾರೆ. ಇದು ಕೂಡ ಕರೆಕ್ಟ್ ಆಗಿದೆ. ಯಾಕೆಂತ ಹೇಳಿದ್ರೆ, ಈ ಒಂದು ಕ್ವಾಟ್ಲೆ ಕಿಚನ್ ಸೀಸನ್ 2 ನಲ್ಲಿ ಬರೋಬ್ಬರಿ 5 ಬಾರಿ ಕುಕ್ ಆಫ್ ದ ವೀಕ್ ಆಗಿದ್ರು ಸೂರಜ್ ಸಿಂಗ್ ಅವರು. ಸೊ ಹೀಗಾಗಿ ಅವರು ಡಿಸರ್ವ್ ಮಾಡ್ತಾರೆ ವಿನ್ ಆಗೋದಕ್ಕೆ. ಸರಿಯಾಗಿದೆ, ಇದರಲ್ಲಿ ವಿನ್ನರ್ ಮತ್ತೆ ರನ್ನರ್ ಅಪ್ ನ ಆಯ್ಕೆ 100% ಕರೆಕ್ಟ್ ಆಗಿನೇ ಇದೆ. ಮತ್ತೆ 3ನೇ ಪ್ಲೇಸ್ ನ ಆಯ್ಕೆ ಕೂಡ ಸರಿಯಾಗಿನೇ ಇರುವಂತದ್ದು ಮೇಘಾ ಅವರು. ಬಟ್ ಮೇಘಾ ಅವರಿಗೆ ಸ್ವಲ್ಪನಾದ್ರೂ ಕ್ಯಾಶ್ ಪ್ರೈಸ್ ಅನ್ನ ನೀಡಬಹುದಾಗಿತ್ತು. ಯಾಕಂತಂದ್ರೆ ಟಾಪ್ 3 ಅಂತ ಹೇಳಿ ಕನ್ಸಿಡರ್ ಮಾಡಲಾಗ್ತಾ ಇದೆ. ಸೊ 3ನೇ ಪ್ಲೇಸ್ ಇದ್ದವರಿಗೆ ಏನೂ ಕೂಡ ಅಮೌಂಟ್ ಸಿಗ್ತಾ ಇಲ್ಲ. ಆಲ್ಮೋಸ್ಟ್ ಎಲ್ಲಾ ಶೋಗಳಲ್ಲೂ ಕೂಡ 3ನೇ ಪ್ಲೇಸಿಗೆ ಒಂದ್ ಸ್ವಲ್ಪನಾದ್ರೂ ಅಮೌಂಟ್ ಸಿಕ್ಕೇ ಸಿಗುತ್ತೆ. ಬಟ್ ಇಲ್ಲಿ ಅವರಿಗೆ ಸ್ವಲ್ಪ ಅಮೌಂಟ್ ಮಿಸ್ ಆಗಿದ್ದು ಒಂದ್ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಅಂತ ಅನಿಸ್ತು. ಒಂದ್ ರೀತಿನಲ್ಲಿ ಮೋಸ ಆಯ್ತೇನೋ ಅಂತ ಅನಿಸ್ತು. ನನ್ನ ಪರ್ಸನಲ್ ಒಪಿನಿಯನ್ ಇದು. ಯಾಕಂತ ಹೇಳಿದ್ರೆ, ಕಾಟ್ಲೆ ಆಫ್ ದ ಸೀಸನ್ ಅನ್ನ ಇಬ್ಬರಿಗೆ ಕೊಟ್ಟಿದ್ದಾರೆ. ಅದು ಒಬ್ಬರಿಗೆ ಅಂತ ಫಿಕ್ಸ್ ಆಗಿತ್ತು, ಬಟ್ ಅದನ್ನ ಇಬ್ಬರಿಗೆ ಕೊಟ್ಟಿದ್ದಾರೆ. ಸೇಮ್ ಅದೇ ರೀತಿ ಇಲ್ಲಿ ಅವರಿಗೆ ಹಣವನ್ನು ಕೂಡ ನೀಡಲಾಗಿದೆ. ಬಟ್ ಇಲ್ಲಿ ಟಾಪ್ 3 ಕಂಟೆಸ್ಟೆಂಟ್ ಅಂತ ಕನ್ಸಿಡರ್ ಮಾಡಿ ಅವರಿಗೆ 3ನೇ ಪ್ಲೇಸ್ ಅಲ್ಲಿ ಬಂದಿರೋರಿಗೆ ಏನೂ ಕೂಡ ಸಿಕ್ಕಿಲ್ಲ. ಸೊ ಹೀಗಾಗಿ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ನನಗಂತೂ ಇದೆ. ಇದನ್ನ ಹೊರತುಪಡಿಸಿದ್ರೆ ಸೀಸನ್ ಅಂತೂ ತುಂಬಾನೇ ಚೆನ್ನಾಗೇನೆ ಆಯ್ತು. ಇದಕ್ಕೆ ಅಷ್ಟೊಂದು ಸ್ಪಾನ್ಸರ್ ಇಲ್ಲದೆ ಇರೋ ಕಾರಣದಿಂದಾಗಿ, ಅಂದ್ರೆ ಹೆವಿ TRP ಕೂಡ ಇಲ್ಲದೆ ಇರೋ ಕಾರಣದಿಂದ, ಮತ್ತೆ ಸ್ಪಾನ್ಸರ್ ಕೂಡ ಅಷ್ಟೊಂದು ಹೆವಿ ಇಲ್ಲದೆ ಇರೋ ಕಾರಣದಿಂದಾಗಿ ಕ್ಯಾಶ್ ಪ್ರೈಸ್ ಕೂಡ ಸ್ವಲ್ಪ ಕಡಿಮೆನೇ ಇತ್ತು. ಅದೆಲ್ಲ ಕೂಡ ಓಕೆ. ಬಟ್ 3ನೇ ಪ್ಲೇಸಿಗೆ ಸ್ವಲ್ಪನಾದ್ರೂ ಅಮೌಂಟ್ ಅನ್ನ ಇಡಬಹುದಾಗಿತ್ತೇನೋ ಅನ್ನೋದು ನನ್ನ ಒಪಿನಿಯನ್. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಅನ್ನ ನೀವು ಕಮೆಂಟ್ ಮಾಡಿ. ಮತ್ತೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.